ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಸ್ನೇಹಿತರಿಗೆ ನಮಸ್ಕಾರಗಳು. ಮೊನ್ನೆ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಇವತ್ತು ಸನ್ನಿವೇಶ ಅವರೇ ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಉತ್ತರವಿರುತ್ತೆ. ಇವತ್ತು ನಮ್ಮ ತಾಲೂಕಿನ ಜನ ಏನಾದರೂ ಬೆಳೆಸಿದ್ದಾರೆ ಅಂದ್ರೆ, ರಾಜ್ಯ ಮಟ್ಟಕ್ಕೆ ನಾವು ಏನಾದರೂ ಬೆಳೆದಿವಿ ಅಂದ್ರೆ ತಾಲೂಕು ಜನರ ಎಲ್ಲ ಹಿರಿಯರ ಆಶೀರ್ವಾದದ ಇಂದು ಬೆಳೆದಿದ್ದೀವಿ. ಆ ಎಲ್ಲ ಹಿರಿಯರಿಗೆ, ಯುವಕರಿಗೆ ಯಾವತ್ತೂ ಕೂಡ ನಾವು ತಲೆಬಾಗ್ತೀವಿ. ಆದರೆ ಇಂದು ನಮ್ಮ ಕುಟುಂಬದವರಿಗೆ ಅಂದಾರ, ಇವತ್ತು ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾನಂತ. ಅದರಂಗ ಇನ್ನ ಯಾವ ಕೂಡ ತಾಲೂಕಿನ ಯಾವ ಕುಟುಂಬದ ಬಗ್ಗೆ ಕೂಡ ಮಾತಾಡಬಾರದು. ರಾಜಕೀಯವಾಗಿ ಇರಬೇಕು ಹೊರತು ವೈಯಕ್ತಿಕವಾಗಬಾರದು. ಈ ನಾನು ಶಬ್ದಗಳು ಕೆಲವೊಂದು ಬಳಸಬಾರದು ಅಂತ ಅನ್ಕೊಂಡಿದ್ದೀನಿ. ಆದರೆ ಬಳಸಬಾರದ ಅನಿವಾರ್ಯತೆ ಕೂಡ ಇದೆ. ಯಾಕಂದ್ರೆ ಅವರೇ ಸೃಷ್ಟಿ ಮಾಡಿ ಕೊಟ್ಟಾರ ನಮಗೆ. ಇವತ್ತು ಸ್ಥಳ ಸಮಯ ನಿಗದಿ ಮಾಡ್ತಾನಂತ ಅವನ್ ಬಾಬ್ಯಾ. ಲೇ ಬಾಬ್ಯಾ ಬಾರಲಿ, ದಮ್ಮು ತಾಕತ್ತು ಏನನಿತ್ತಂದ್ರೆ ನೀನ್ ಸಮಯ ಸ್ಥಳ ನಿಗದಿ ಮಾಡ್ತೇ, ನಾವು ನಿಗದಿ ಮಾಡಮ್ಮ ಕೇಳು. ನೀನಂದ್ರೆ ನೀನ್ ನಿಗದಿ ಮಾಡತ್, ಇಲ್ಲ ನಾನಂದ್ರೆ ನಾನ್ ನಿಗದಿ ಮಾಡ್ತೀನಿ ಸಮಯ ಸ್ಥಳ ಎಲ್ಲ. ಲೇ ಬಾಬ್ಯಾ, ಇವತ್ ನೀನ್ ಹೇಳ್ತಿ ಇವತ್ತೇನ್ ನಾವು ಆಗಿವಿ MLC ಅಂದ್ರೆ ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸಿನ್ನೂರು ತಾಲೂಕಿನ ಹಿರಿಯರು ಮತ್ತು ನಮ್ಮ ಪಕ್ಷದ ನಾಯಕರು, ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು ಮತ್ತು ಇವತ್ತೇನ್ MLC ಆಗಿವೆ ಅಂದ್ರೆ ಅದಕ್ಕೆಲ್ಲ ಅವ್ರ ಕಾರಣೀಕರ್ತರು. ಇವತ್ತು ಅವ್ರು ಮಾತಾಡ್ತಾ ಹೇಳ್ತಾರೆ, ಆಸ್ತಿ ಬಗ್ಗೆ ಹೇಳ್ತಾರೆ. ಇದೇನು ಇವತ್ತೇನ ಅವ್ರು ತಿಂತಾ ಇದಾರಲ್ಲ, ಅದು ನಮ್ಮ ಮುತ್ತಜ್ಜಂದ ಆಸ್ತಿ. ಅದು ಕಾಗದ ಪತ್ರ ಸಹ ಕೊಡ್ತೀವಿ. ಅದಕ್ಕೆ ಉದಾಹರಣೆ ಅಂದ್ರೆ ಇವತ್ತು ನಮ್ಮ ಮುತ್ತಜ್ಜ ಅವ್ರ ಕಾಂಪೌಂಡ್ನಾಗನೇ ಐತೆ. ಏನು ಶ್ರಮ ಮಾಡಿದ್ದು ಮತ್ತು ಇದು ಕಟ್ಟಿರೋದು, ಗದ್ದಿಗೆ ಕಟ್ಟಿರೋದು ಅವ್ರ ಕಾಂಪೌಂಡ್ನಾಗ ಐತೆ. ಅದಕ್ಕೆಲ್ಲ ಕಾಗದ ಪತ್ರ ಸಹ ಅವ ನಮ್ಮ ತಲೆ. ಇವತ್ತೇನ ಮಾತಾಡ್ತಾನಲ್ಲ ಅವನು ಬಾಬ್ಯಾ, ಅದಕ್ಕೆಲ್ಲ ಸಂಬಂಧಪಟ್ಟಂತ ನವಾಬರ ಕಾಲಿಂದ ಹಿಡಿದು ನಮ್ಮ ತಲೆ ದಾಖಲೆಗಳು ಇದಾವ. ಎಲ್ಲೆಲ್ಲಿ ಏನೇನು ಆಸ್ತಿ ಇದಾವ, ಏನೇನಿದಾವ, ಅವಕ್ಕೆಲ್ಲ ಸಮಯ ಸಂದರ್ಭಕ್ಕೆ ಉತ್ತರಕ್ಕೆಲ್ಲ ಪ್ರದರ್ಶನ ಮಾಡ್ತೀವಿ. ಉಪ್ಪು ತಿಂದ ಮನೆಗೆ ದ್ರೋಹ ಅಂತ ನಾವು. ಯಾರು ಉಪ್ಪು ತಿಂದಾರ? ನಮ್ಮ ಉಪ್ಪು ಅವನ್ ತಿಂಬಾಕತ್ತೆ ನಾವು. ನಾವು ಸಂಸ್ಕಾರ ಸಂಸ್ಕೃತಿ, ನಮ್ಮ ತಾತ ನಾಗನಗೌಡ, ನಮ್ಮ ತಾಯಿ ಅಜ್ಜಿ ಲಕ್ಷ್ಮೀದೇವಿ, ನಮ್ಮ ತಂದೆ ವೀರನಗೌಡ ಮತ್ತು ತಾಯಿ ನೀಲಮ್ಮ ನಮಗೆ ಸಂಸ್ಕಾರ ಸಂಸ್ಕೃತಿ ಕಲಿಸ್ಯಾರ. ಆದ್ರೆ ಇವತ್ತು ಅವನು ಮಾತಾಡಬೇಕಾದ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗೈತೆ. ಆ ಅನಿವಾರ್ಯತೆಯಿಂದ ಮಾತಾಡಬೇಕಾಗೈತೆ ಕೆಲವೊಂದು ಏಕವಚನ ಶಬ್ದಗಳನ್ನು. ಯಾವತ್ತೂ ಕೂಡ ಧರ್ಮ ಐತೆ ನಮ್ಮಲ್ಲಿ, ದ್ರೋಹ ಇಲ್ಲ. ಅವನ ನಾರಿಗೆನೆ ಕಲು ತೋರಿಸುತ್ತವನ ಅವನೆಂತ ಎಷ್ಟು ಸಂಸ್ಕಾರವಂತ ಅಂತೇಳಿ. ಯಾವನೋ ಅವನು ಬಾಬ್ಯ ಮಾತಾಡೋದ್ರಲ್ಲಿಂದ ನಾವೇನು ಸಣ್ಣವರಾಗಲ್ಲ. ಅವನ್ ದಡ್ಡತನ ನಮ್ಮ ದೊಡ್ಡತನ ಇವತ್ತು ತಾಲೂಕಿನ ಜನತೆಗೆ ಗೊತ್ತೈತೆ. ಬಾಬ್ಯಾ ಬಾಬ್ಯಾ ಎಲ್ಲ ಆಸ್ತಿ ದಾಖಲೆಗಳನ್ನು ಕೂಡ ಕೊಡ್ತೀವಿ. ಯಾರ್ದ ಆಸ್ತಿ, ಯಾರು ಉಪ್ಪು ತಿಂದ ಯಾರು ಇದಾರ ಎಲ್ಲ ತೋರಿಸ್ತೀವಿ. ಅದನ್ನು ಅದ್ರ ಜೊತೆಗೆ ಇವತ್ತು ಒಂದು ಸಮಯ ಸಂದರ್ಭ ಬಂದೈತೆ ಅಂತ ಹೇಳ್ಬೇಕಾಗೈತೆ. ನಾನು ವೆಂಕಟರಾಯಗೌಡ್ರು ಅಂತೇಳಿ ನನಗೂ ತಾತನೇ. ಜಿನ್ನ ಹಾಕಿದ್ರೆ ಬಾದರ್ಲಿ ನಮ್ ತಂದೆರೆ ಸ್ವಂತ, ಇವತ್ತು ನಮ್ ತಂದೆಯರೇ ಆಸ್ತಿ ಬರ್ಕೊಡಂದ್ರೆ ಆಸ್ತಿ ಬಿಟ್ಟು ಕೊಟ್ಟು ಬಂದಾನ. ಇವತ್ತಿಗೂ 1 ಎಕರೆ ಅಲ್ಲಿ ಜಿನ್ನ ಕಂಬಿದ್ದಾಗ ಇವತ್ತಿಗೂ ನಾವೇನ್ ನಮ್ಮ ಹೆಸರಿಲ್ಲ. ಎದಕ್ಕೆ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಆಸ್ತಿ ಬಿಟ್ಟು ಬಂದೀವಿ ನಾವು.
ಇದಕ್ಕೆ ಸಿನ್ನೂರ ದಾಖಲೆಗಳನ್ನು ಕೂಡ ಕೊಡ್ತೀವಿ, ಯಾರ್ದು ಆಸ್ತಿ ಯಾರ ಹೆಣದಾಗ ಯಾರು ಇದಾರ ಅಂತೇಳಿ. ಬಾದರ್ಲೆ ಈಗ ಸ್ವಂತ ನಮ್ಮ ತಂದೆನೇ ಬಿಟ್ಟು ಕೊಟ್ಟು ಬಂದ ವೆಂಕಟರಾಯಗೌಡರು ಹಿರಿಯರು ಅಂತೇಳಿ ಕೊಟ್ಟು ಬಂದದ್ದು. ಇಲ್ಲಿದೇನೈತೆ ನಮ್ಮ ಮುತ್ತಜ್ಜಂದು, ನಮ್ಮ ಮುತ್ತಜ್ಜಿದ ಗದ್ದಿಗೆನೆ ಅಲ್ಲಿ ಐತೆ ಅವ್ರ ಮನೆಗ. ಮೊನ್ನೆ ನಡೆದ ಕೂಡ ನಾವ್ ಯಾವತ್ತು ಶಾಸಕ ಸ್ಥಾನದಲ್ಲಿ ಇದ್ದಾಗ ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡಿಲ್ಲ. ಅವನ್ ಮೊದಲು ತಿಳ್ಕೊಳ್ಳಿ, ನಮಗೂ ಗೌರವ ಐತೆ, ಅವರು ಶಾಸಕರು, ನಾವ್ ಏನ್ ಗೌರವ ಕೊಡಬೇಕು, ಏರಿಯರಿಗೆ ಏನ್ ಗೌರವ ಸಲ್ಲಿಸಬೇಕಂಬ ನಮ್ಮ ತಂದೆ ತಾಯಿ ಕಲಿಸ್ಯಾರ. ಇವನಿಂದ ನಾವೇನ್ ಕಲಿಯಬೇಕಾಗಿಲ್ಲ. ಇವು ಬೆಂಗಳೂರಾಗ ಪತ್ರ ಕೊಟ್ಟದ್ರ ಬಗ್ಗೆ ಹೇಳ್ತಾನ ಅವನು. 500 ರೂಪಾಯಿ 1000 ರೂಪಾಯಿ ಕೊಟ್ಟ ಶೀಲ ಹಾಕ್ಸ್ಕೊಂಡ್ ಬರ್ತಾರ ಅಂತೇಳಿ ಬೊಗಳ್ತಾನ ಅವನು. ಹಾಕ್ಸ್ಕೊಂಬ ಅನ್ನೋ ಗೊತ್ತಾಗುತ್ತಾ ತನ್ನಾನ? ಯಾವ ಕೊಟ್ಟಿದೀವೋ ಅವು ಪ್ರದರ್ಶನ ಮಾಡಿದ್ವಿ, ಅದು ತಪ್ಪ? ಯಾರಿಂದನ ಆಗ್ಲಿ ಸಿನ್ನೂರು ಅಭಿವೃದ್ಧಿ ಆಗ್ಲಿ ಎಂಬುದು ಮೊದಲು ಕೇಳ್ರಿ. ಸಿನ್ನೂರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ. ಅದು ಬಿಟ್ಟು ಸಣ್ಣ ರಾಜಕೀಯ ಮಾಡಿಕೆಂತ ನಿನ್ನ ನಾಲಿಗೆ ತೋರಿಸುತ್ತ ನೀನ್ ಎಂತ ಸುಸಂಸ್ಕೃತ ಅಂತೇಳಿ. ಅವನ್ ಹೇಳ್ತಾನ, ಅವನು ಬ್ಲಡ್ ಬ್ಯಾಂಕ್ ನ 35 ಲಕ್ಷ ರೂಪಾಯಿ ಲಪಟಾಯಿಸಿದ್ರು ಏನಂತ ಬೊಗಳ್ತಾನ ಅವನು. ಅನ್ನದಾನೇಶ್ವರ ಆಸ್ಪತ್ರೆಗೆ ಇದ್ದುದು ಕೆಲಸ ಮಾಡೋದಕ್ಕಲ್ಲ. ಮುಗಿಸೋಣ ಬಂದ ಮೇಲೆ ಕಲ್ತಿರೋದು, ಕಲ್ತ ಮೇಲೆ ಬ್ಲಡ್ ಬ್ಯಾಂಕ್ ಮಾಡಿರೋದು. ಅದು ಮತ್ತೆ ನನಗೂ ತಾತಾನೆ ಅವನಿಗೂ ತಾತಾನೆ. ವೆಂಕಟರಾಯಗೌಡ್ರ ಹೆಸರಿಟ್ಟಿವಿ ಅಲ್ಲಿ. ಇವತ್ತಿಗೂ ನಮ್ಮ ಓನ್ ಬಿಲ್ಡಿಂಗ್ ಇದ್ರು ಕೂಡ ಅದನ್ನ ಮೇಲೆ ಹೆಸರೈತೆ. ಅವನಿಗೆ ಅರಿವಿಲ್ಲ, ನಮಗೆ ಅರಿವಿಲ್ಲ ಅಂತಲ್ಲ. ಬೇಕಿದ್ರೆ ನೀವು ಕೂಡ ಹೋಗಿ ನೋಡ್ಬೋದು. ಬೋರ್ಡ್ದಾಗ ಇವತ್ತಿಗೂ ವೆಂಕಟರಾಯಗೌಡ ಅಂತಾನೆ ಇಟ್ಟಿವಿ, ಅಲ್ಲಿ ಕೂಡ ವೆಂಕಟರಾಯಗೌಡ ಅಂತಾನೆ ಇತ್ತು, ವೆಂಕಟರಾಯಗೌಡ ಹೆಲ್ತ್ ಕೇರ್ ಅಸೋಸಿಯೇಷನ್ ಅಂತಾನೆ. ಅವನಿಗೆ ಅದರದ ಯಾವ್ದು ಪ್ರಜ್ಞೆನೇ ಇಲ್ಲ. ಅವನು ಅದ್ರ ಜೊತೆಗೆ ಅವನು ಫ್ರೀ ಕೊಟ್ಟಿನಿ ಅಂತ ಬೊಗಳ್ತಾನ ಬ್ಲಡ್ ಬ್ಯಾಂಕ್. ಅಲ್ಲಿ ಏನ್ ನಡೀತಿತ್ತು ಅಂಬುದು ಗೊತ್ತೈತೆ ಎಲ್ಲರಿಗೆ, ಇಡೀ ಸಿನ್ನೂರು ಜನತೆಗೆ ಗೊತ್ತೈತೆ. ಅಲ್ಲಿ ಆ ಬ್ಲಡ್ ಬ್ಯಾಂಕ್ ಮಾಡ್ಲಿಕ್ಕೆ ಮುಂಚೆಕ ಏನೇನ್ ನಡೀತಿದ್ವು ಅಕ್ರಮ ಚಟುವಟಿಕೆ ಕೂಡ ಎಲ್ಲ ಸಿನ್ನೂರು ತಾಲೂಕಿನ ಜನತೆಗೆ ಗೊತ್ತೈತೆ. ಮತ್ತೆ ಯಾರ್ದು ದುಡ್ಡು ಲಪಟಾಯಿಸೈತೆ ಅಂತ ಬೊಗಳ್ತಾನ. ತಾಂಬ ತಾನಿಗೆ ಅವನ ITC ಮಾಡುವತ್ತೆ ಇದೇ ಬಸ್ ಕೂಡ 50-60 ಲಕ್ಷ ತಂದು ಕೊಟ್ಟಾರ ಇಲ್ಲ ಕೇಳ. ಅವನ ಆತ್ಮಸಾಕ್ಷಿ ಇತ್ತಂದ್ರೆ ಬಂದು ಕಾಣೆ ಮಾಡಂತ ಹೇಳ. ಅವನ್ ಬಹಿರಂಗ ಚರ್ಚೆಗೆ ಬರಲ್ಲ ಅಂತಾನ, ಅವನ್ ಫಿಕ್ಸ್ ಮಾಡ್ತಾನ, ನಾನ್ ಫಿಕ್ಸ್ ಮಾಡ್ಬೇಕ ಕೇಳ್ರ. ಅವನು ವಿತ್ ದಾಖಲೆ ಸಮೇತ ತಾಂಬರ್ತೀನಿ ನಾನು, ಯಾರ್ದ ಆಸ್ತಿ ಏನು ಎಂತಂತೇಳಿ. ಅವನ್ ಇನ್ನೇನು ಏನೇನ್ ಮಾಡ್ಯಾನ ಎಲ್ಲ ವಿಡಿಯೋದೇ ಅವನ ತಲೆ. ಓಸಿ ಎಷ್ಟು ಆಡಿಸ್ತಾನ, ಇಸ್ಪೆಟ್ ಎಲ್ಲಿ ಆಡಿಸ್ತಾನ, ಗಾಂಜಾ ಎಲ್ಲಿ ಮಾರಿಸ್ತಾನ, ಬಂಗಾಳಿ ಕ್ಯಾಂಪ್ನಾಗ ಏನೇನ್ ಮಾಡ್ಯಾರ, ಅವನ್ ಹಿಂದಿರೋರು ಯಾರು? ವಿಡಿಯೋಸ್ ಏನಿದಾವ. ಗಾಂಧಿನಗರದಾಗ ಏನ್ ಮಾಡ್ತಾನ ಅವನು, ಬಂಗಾಳಿ ಕ್ಯಾಂಪ್ನಾಗ ಏನ್ ಮಾಡ್ತಾನ ಅವನು. ಅವನು ಹೇಳ್ತಾನ ಮತ್ತೆ ಸರ್ಕಾರಿ ಕಾರ್ಯಕ್ರಮದಾಗ ಶಿಷ್ಟಾಚಾರ ಎಂಬುದೇ ಗೊತ್ತಿಲ್ಲ ಅವನು. ಏನ್ ತಮ್ಮಪ್ಪನ ಮನೇಲಿ ತಂದ ನಾನು ಅವನೇನ? ಸರ್ಕಾರದ ಗ್ರಾಂಟ್ ಯಾರು ಕೊಟ್ರ? ತಾನೇನ್ ತಮ್ಮಪ್ಪನ ಮನೇಲಿ ತಂದ ನಾನು? ಏನ್ ತಿಮ್ಮಾಪುರದಾಗ ಅದು ಹೊಲ ಮಾರಿ ಬಂದ ನಾನು ಅವನೇನು? ಗ್ರಾಂಟ್ ಇದ್ರ ಮಾಡಕ್ ಬಸ್ಗಳು ಕೂಡ ಏನ್ ಟೈಮ್ ಸಮಯ ಇದ್ದಿದ್ದಿಲ್ಲ ಅಂತ ಹೇಳ್ತಾನ. ಏನ್ 5-10 ನಿಮಿಷಕ್ಕ ಇದಾಗಿ ಹೋಗ್ತಿತ್ತ, ಪ್ರಪಂಚ ಹಾಳಾಗಿ ಹೋಗ್ತಿತ್ತ. ಇಂಥವ್ 5-6 ಸಲ ಆಗೇ ಹೋಯ್ತಾರ. MLC ಕೊಡ್ಲಾರ್ದಂಗ ಇದು ಮಾಡ್ಲಾರ್ದಂಗ 5-6 ಸಲ ಆದದಕ್ಕೆ ನಾವ್ ಯಾರಿಗೂ ಕಾರ್ಯಕರ್ತರಿಗೆ ಹೇಳಿಲ್ಲ, ತಾವೇ ಸ್ಟ್ರೈಕ್ ಮಾಡಿರೋದು. ಅಲ್ಲಿ ಸುಮ್ನೆ ಹಂಗೆ ಇಳಿದು ಎದ್ದು ಬಂದಾರ. ಅಲ್ಲೇ ನಿಂತಿದ್ರೆ ಮತ್ತೆ ಬಳ್ಳಾರಿ ಆದಂಗೆ ಆಗ್ತಿತ್ತು. ಅಲ್ಲಿ MLC ಏನೋ ನಿಂತಿದ್ರೆ ಹೆಂಗ್ ಕೊಡಂಗಿಲ್ಲ ನೀನ್ ಅಂತೇಳಿ ಮೈಕ್ ನಿಂತಿದ್ರೆ ಹಿಡ್ಕೊಂಡು ನಿಂತಿದ್ರೆ ಮತ್ತೆ ಬಳ್ಳಾರಿ ಘಟನೆಗಳು ಆದಂಗ ಆಗ್ತಿದ್ವು. ಅಲ್ಲಿ ಅವ್ನು ಹೇಳ್ತಾನ, ಅವ್ನು ಜಡ್ಪಿ ನಿಂತ್ಬಿಡ ಅಂತೇಳಿ. ಅವ್ನ್ ಯಾವ ಊರು ಅಂತ ಹೇಳ್ಕೊಂತಾನ, ಬಾದಲ್ಲಿ ಅಲ್ಲ ಬಂದ್ಬಿಡ. ನಾವು ಬಾದಲ್ಲಿ ಜಡ್ಪಿ ಇವತ್ತೇ ನಿಂತು ಬಿಡ್ಲಿ. ಅವನು ಸಾಮಾನ್ಯ ಕಾರ್ಯಕರ್ತರು ನಿಂದ್ರಿಸಿ ಗೆಲ್ಸ್ತೀವಿ. ಅವನ ವಿರುದ್ಧ ಸಾಮಾನ್ಯ ಕಾರ್ಯಕರ್ತರು ಇದು ನಂದು ಓಪನ್ ಚಾಲೆಂಜ್ ನೋಡು. ನಾವಲ್ಲ, ನಮ್ಮ ಮನೆಯವ್ರು ಯಾರು ನಿಂದ್ರಾಗಲ್ಲ. ಅವ್ನು ಯಾರು ಕಡೆಗಣಿಸೇನಲ್ಲ, ಅವನ ವಿರುದ್ಧ ಅಂತ ನಿಂದ್ರಿಸಿ ಗೆಲ್ಕೊಂಡ್ ಬರಲಿಲ್ಲ ಅಂದ್ರೆ ನಾವು ನಿವೃತ್ತಿ ತಗೊಂತೀನಿ. ಮತ್ತು ಕೂಡ ಪ್ರೆಸ್ ಮೀಟ್ ಹೇಳಿದೆ ನಾನು,
ಯಾವನ ಲೀಡರ್ ಹಂಚ್ಕೊಂಡು ಕಾರ್ಯಕರ್ತನ ಬೆಳೆಸಕ್ ನೋಡ್ತಾನ. ನಾವು ಹೋಗಿ ಎಲ್ಲ ಚೇರ್ಗಳಿಗೆ ಕೊಡೋದಲ್ಲ. ನಾವು ಕಳಿಸಿದ್ವಿ, ನಮ್ ಕಾಜಣ್ಣನ್ ಕಳಿಸಿದ್ವಿ ಅಧ್ಯಕ್ಷ ಸ್ಥಾನಕ್ಕೆ. ನಮ್ ದುರ್ದೈವ ಆಗಿಲ್ಲ ಅಷ್ಟೇ. ಅದು ಶಾಣೈತಾತನ್ ಕಳಿಸಿದ್ವಿ ಸದಸ್ಯರಿಗೆ. ಸಾಮಾಜಿಕ ನ್ಯಾಯ ಹೆಂಗ್ ಪಾಲನೆ ಆಗತ್ತ ಆ ತರ ಇದು ಮಾಡಿ ಕಳಿಸಿದ್ವಿ ನಾವು ಹೋಗಿ ಮನೆಯಲ್ಲಿ ಕುಂತಿಲ್ಲ ಅಲ್ಲಿ ಯಾವ ಚೇರ್ಗಳಿಗೆ. ಯಾವ ನಾಮಿನೇಟ್ ಪೋಸ್ಟಿಗೆ ಹೋಗಿ ತಾನ್ ಕುಂತಾನ. ಮತ್ತೆ ಅದ್ರಾಗ ಎಕರೆಗೆ 2-2 ಲಕ್ಷ ರೂಪಾಯಿ ತಿಂತಾರೆ. ಅದು ದಾಖಲೆಗಳದಾವ, ಅವು ವಿಡಿಯೋಗಳದಾವ. ಎಕರೆಗೆ 2-2 ಲಕ್ಷ ತಗೊಂಬರ್ ಒಬ್ಬನ್ ಬ್ರೋಕರ್ ಮಾಡ್ಯಾರ. ಅದ್ರಾಗ ಅವನು ಹೇಳ್ತಾರೆ. ಆಮೇಲೆ ಫೇಸ್ಬುಕ್ ನಾಗ ಏನೋ ಬರೆದಿದ್ದು 2023 ಕಾಂಗ್ರೆಸ್ ನಮಗೆ ದ್ರೋಹ ಮಾಡಿಲ್ಲ, ಷಡ್ಯಂತ್ರ ಆಯ್ತು, ನಮಗೆ ಟಿಕೆಟ್ ತಪ್ಪಿದೆ ಅಷ್ಟೇ. ಅಲ್ಲಿ ನಡೆದಿರ್ತಕ್ಕಂಥ ಷಡ್ಯಂತ್ರದಿಂದ ನಮಗೆ ಟಿಕೆಟ್ ತಪ್ಪಿದೆ ಹೊರತಾಗಿ ಕಾಂಗ್ರೆಸ್ ಪಕ್ಷ ನಮಗೆ ದ್ರೋಹ ಮಾಡಿಲ್ಲ. ಆ ಕಾಂಗ್ರೆಸ್ ಪಕ್ಷದಾಗ ನಾವು ಅದೀವಿ, ಗಟ್ಟಿ ಉಳ್ತಾನೆ ಅದೀವಂತಾನೆ ಸುರ್ಜೇವಾಲ ಸಾಹೇಬ್ ಸಿಂಧೂರಿಗೆ ಬಂದದ್ದು. ನಮ್ ಶಕ್ತಿ, ನನ್ ಸೋದರ, ನೀನ್ ತಕ್ಕೋ ಆಫೀಸು, ನಾನು ಇರ್ತೀನಿ ನಿನ್ ಜೊತೆಗಂತೆ ಹೇಳಿದ ಮೇಲೆ ನಾವು ನಾಮಿನೇಷನ್ ಆಫೀಸ್ ತಕ್ಕೊಂಡದ್ದು. ಮತ್ತೆ ಇವತ್ತಿಲ್ಲ. ರಾಜ್ಯಸಭಾ ಮೆಂಬರ್ JB ಮ್ಯಾಥರ್ ಕೇರಳದಕ್ಕೆ ಕಂಟಿನ್ಯೂ ನಮ್ ಜೊತೆಗೆ ಇದ್ದಾಳ. ವಾಪಸ್ ತಕ್ಕೋರಿ ನೀವು ಎಲ್ಲ ಮಾತು ಅಂತೇಳಿ. ಅವನೇನೋ ಫೇಸ್ಬುಕ್ ಬಿಟ್ಟದ್ದು ಹೇಳ್ತಾನ ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡಿದ. ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡಿಲ್ಲ, ನಮಗೆ ಷಡ್ಯಂತ್ರದಿಂದ ಟಿಕೆಟ್ ತಪ್ಪಿತೇವೆ. ಆಮೇಲೆ ಹೇಳ್ತಾರೆ ಬೇರೆ ಪಕ್ಷದ ಕಾರ್ಯಕರ್ತರಿಗೆ ಫಲಾನುಭವಿಗೆ ಇದು ಮಾಡಿದ್ರಂತೇಳಿ. ಅಲ್ಲೇ ಹತ್ರ ಮಾತಾಡುವತ್ತೆ ಹತ್ತು ಪಕ್ಕದಾಗ ಒಬ್ರು ಕುಂತಿದ್ರು. ಅವ್ರ ಹೆಸರು ನಾನು ಹೇಳಕ್ ಇಚ್ಛೆ ಪಡಲ್ಲ. ಅವ್ರ ಯಾವ ಪಕ್ಷದಾಗಿದ್ರು, ಈಗ ಯಾವ ಪಕ್ಷಕ್ಕೆ ಬಂದ್ರು ಅಂದ್ರೆ ಅವ್ರನ್ನ ಏನು ಸ್ಕೀಮು ಏನು ಮಾಡ್ಲಾರ್ದಂಗೆ ಕೊಟ್ಬಿಡ್ತಾರೆ ಅವ್ರಿಗೆ. ಪಕ್ಷ ಬದಲಾವಣೆ ಎಂಬುದು ರಾಜಕೀಯ ವ್ಯವಸ್ಥೆಗೆ ಸಹಜ ಪ್ರಕ್ರಿಯೆ. ಇಲ್ಲೇ ಇದ್ದಾನ ನಮ್ಮ ಯಾಪುರ್ ಪರಿವಿ ಸುಕ್ಮನೆ ಅಂತ ಅಲ್ಲಿ ನಿಂತಾನೆ. ಅದಕ್ಕಂತಾನೆ ಕರೆಸಿದೀವ. ಮತ್ ನಿಂತಿರ್ಬೋದು, ಇಲ್ಲಂತ ನಾನು ಏನ್ ಹೇಳಾಗಲ್ಲ. ಬೇರೆ ಪಕ್ಷದ ಈ ನಮ್ ಜೊತೆ ಗುರುಸಿಯಣ್ಣನ ನಾವು ಇದು ಮಾಡಿವ ಅಂದ್ರೆ ಇವತ್ತು ನಮ್ಮ ಗ್ಯಾರಂಟಿಗಳು ಅದಾವ. ಯಾವ್ದನ್ನ ಪಕ್ಷ ನೋಡಿ ಕೊಡಕತ್ತೀವ ನಾವು. ಗೃಹಿಣಿ, ಗೃಹಲಕ್ಷ್ಮಿ, ಭಾಗ್ಯ ಜ್ಯೋತಿ ಇವನೇನ ಕಾಂಗ್ರೆಸ್ ಪಕ್ಷದವ್ರಿಗೆ ಅಂತಾನೆ ಕೊಡಕತ್ತೈತೆ ಸರ್ಕಾರ. ಅವನಿಗೆ ಅದ್ರದ್ದು ಯಾವ್ದೋ ರಾಜಕೀಯ ಕಾಮನ್ ಸೆನ್ಸೇ ಇಲ್ಲ ಅವನಿಗೆ. ಮತ್ತೆ ಹೇಳ್ತೀನಿ, ಇಲ್ಲಿ 50 ಬೋರ್ವೆಲ್ನಾಗ 9 ಬೋರ್ವೆಲ್ ನಮ್ ಬಾದ್ರಲ್ಲಿ ಸ್ವಂತ ಊರಿನ ಇಲ್ಲದ ಬರೀ ಇನ್ನ ಒಂದೇ ಮ್ಯಾಲಿದಷ್ಟೇ ಬಿಟ್ಟಿದ್ವಿ ನಾವು. ಎರಡನೇದ್ ಬಿಟ್ಟಿಲ್ಲ. ಇನ್ನ ನಾ ಟೋಟಲ್ 5 ಪೇಜ್ ಅಲ್ಲಿ ಹೋದ್ರೆ ಮ್ಯಾಲಿದಷ್ಟೇ ಹೊರಗೆ ಬಿಟ್ಟಿದ್ದು. ಬಾದಳ್ಳಿ ಗ್ರಾಮದವ್ರು 9 ಮಂದಿ ಇದಾರೆ. ಅಂದ್ರೆ ಬಾದಳ್ಳಿ ಗ್ರಾಮದವ್ರು ಎಲ್ಲರೂ ಕೂಡ ನೀನ್ ವಿರುದ್ಧ ಮಾಡಿದ್ರ, MLA ಅವರು ವಿರುದ್ಧ ಮಾಡಿದ್ರ. ಒಂದ್ ಹೆಸರು ಹೇಳಕ್ ಇಚ್ಛೆ ಪಡ್ತೀನಿ. ನರಸಮ್ಮ ಗಂಡ ದುಗ್ಗಯ್ಯ ಬಾದರ್ಲಿ. ಅವ್ರು ಯಾರು ಅಂಬೋದು ಆತನೇ ಕೇಳಿಕೆ ಅಂತ ಹೇಳ್ರಿ. ಆತ್ಮಾವಲೋಕನ ಮಾಡಿ ಕೇಳಿ. ಅವನಿಗೆ ತಮ್ಮೂರಾಳವ್ರ ಹೆಸರು ಗೊತ್ತಿಲ್ಲ. ಅವನಿಗೆ ಏನೈತಿ ಅಲ್ಲೇನ್ ಬಾದರ್ಲಿ ಮನೆ ಐತಿ ಅವಂದು. ಊರಂತ ಹೇಳ್ಕೊಂಬದಲ್ಲ. ಊರಿನ ಕಷ್ಟಕ್ಕೆ ಸುಖಕ್ಕೆ ಆದಾಗ ಅದು ಊರಿಂದ ಅರ್ಥ ಬರುತ್ತ. ನಾವ್ ಯಾರು ಬಾದಳ್ಳಿ ಕುಟುಂಬ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ. ಅವ್ನಿಗೆ ಅದನ್ನು ಹೇಳಕ್ ಇಚ್ಛೆ ಪಡ್ತೀನಿ. ನಾವು ಎಲ್ಲಿ ಹೋದ್ರು ರೈತನ ಮಗ ಅಂತಾನೆ ಹೇಳ್ಕೊಂಡಿವಿ. ನಾವ್ ಎಲ್ಲಿ ಬಾದಳ್ಳಿ ಕುಟುಂಬ ಆ ಕುಟುಂಬ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ನಾನಾಗ್ಲಿ ನನ್ನ ಸಹೋದರ ಆಗ್ಲಿ. ಬಸ್ಗಳು ಹೇಳ್ತಾನ, ಬಸ್ಗಳೇನು ಸರ್ಕಾರದ ಗ್ರಾಂಟ್ ಏನಿದೆ? ಅವರಪ್ಪಂದು ಎಲ್ಲ ತಿಮ್ಮಾಪುರದ ಹೇಳೋದು, ಬಾದಳ್ಳಿ ಹೇಳೋದು, ಹೊಲ ಮಾರ್ಕೆ ಬಂದಿತ್ತು. ಅದನ್ನು ಅವನ್ಕಿನ ಗುಂಡಾಗಳು ರೌಡಿಗಳು ನಮ್ ತಲೆ ಹೋದ್ಯಾವ, ತೋರಿಸಿಲ್ಲ ಅಷ್ಟೇ ನಾವು. MLC ಬಗ್ಗೆ ಏನ್ ಗೊತ್ತೈತೆ ಅವನಿಗೆ? ನಾವು ಎಲೆಕ್ಟೆಡ್ MLC, ವಿಧಾನಸಭಾ ಸದಸ್ಯರಿಂದ ಆರಿಸಿ ಬಂದವರು. ಏನು ಯಾರು ನಾಮಿನೇಟ್ ಮಾಡಿಲ್ಲ ನಮ್ಮನ್ನೇನು. ಪಕ್ಷ ನಮ್ಮನ್ನ ಎಲೆಕ್ಟೆಡ್ ಮಾಡೈತೆ. ಅವನಿಗೆ ಗೊತ್ತಿಲ್ಲಲ್ಲ ಅಂದ್ರೆ MLC ಬಗ್ಗೆ ತಿಳ್ಕಂತ ಹೇಳ್ರಿ. ಅವನಿಗೆ
ನಾಯಿ ವಿಶ್ವಾಸದ ಬಗ್ಗೆ ಮಾತಾಡ್ತಾನ ನಾಯಿ. ಎಷ್ಟ್ ಸಲ ನೀವು MLC ಒಂದು ಪಕ್ಷ ಅಂತ ಹೇಳ್ತೀರಿ, ಎಷ್ಟ್ ಸಲ ಡೆಲ್ಲಿಗೆ ಬೆಂಗಳೂರಿಗೆ ಹೋಗಿ ಬಂದ್ರಿ? MLC ಪಕ್ಷ ಅನೌನ್ಸ್ ಮಾಡಿತ್ತಿಲ್ಲ, ಘೋಷಣೆ ಮಾಡಿತ್ತಿಲ್ಲ, ಯಾಕೆ ಹೋಗಿದ್ರಿ? ಅದನ್ನು ದಾಖಲೆ ಐತೆ. ಕೊಡಬಾರ್ದು ಅಂತೇಳಿ ಕೊಟ್ಟದ್ದು ದಾಖಲೆ ಐತೆ, ಅದನ್ನು ಬಹಿರಂಗ ಪಡಿಸ್ತೀವಿ ಸಮಯ ಸಂದರ್ಭಕ್ಕೆ. ಯಾರ್ಯಾರು ಸಹಿ ಮಾಡಿ ಕೊಟ್ಟಾರ, ಅದಕ್ಕ ಏನೇನೈತೆ ಅದನ್ನು ದಾಖಲೆ ಕೂಡ ಬಹಿರಂಗ ಪಡಿಸ್ತೀವಿ. ಅದನ್ನು ಕೊಡಬಾರ್ದು ಅಂತೀವಿ, ರೈಟಿಂಗ್ ನಾಗ ಕೊಟ್ಟಾರ ಲೆಟರ್. ಯಾರು ಕೊಟ್ಟಾರ? ತಿಮ್ಮಾಪುರಕ್ಕೆ ಈಗ ಸಾರ್ವಜನಿಕ ಕೆರೆ ಐತೆ ಅಲ್ಲಿ. ತಿಮ್ಮಾಪುರ ಅಲ್ಲ, ತನ್ನ ಹೊಲ್ದಾಗ ಇಟ್ಕೊಂಡ ಅದನ್ನ. ಅಲ್ಲಿ ಆಗಿರೋದು ಸಾರ್ವಜನಿಕರಿಗೋಸ್ಕರ ಕೆರೆ. ಇವತ್ತು ಬಳಸ್ತಾ ಇರೋದು ಅದೇ ಬಾಬುಗಳ. ಬೇಕಿದ್ರೆ ನಿಮ್ಮನ್ನ 4 ಗಾಡಿ ತಗೊಂಡು ಇವತ್ತೇ ಕರ್ಕೊಂಡು ಹೋಗಿ ತೋರಿಸ್ತ ನಾನು. ಅದು ಯಾವ ಊರಿಗೆ ಯೂಸ್ ಆಗತ್ತೈತೆ, ತನ್ನ ಹೊಲಕ್ಕೆ ಯೂಸ್ ಆಗತ್ತೈತೆ ಅಂತೇಳಿ ಬಂದ್ ನೋಡಿ ಕೇಳ್ರಿ. ಬೇಕಿದ್ರೆ ನಾನು ಇವತ್ತೇ ನಿಮ್ ಎಲ್ಲ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗಿ ನಾನೇ. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ, ಇನ್ನೊಬ್ಬರ ಬಗ್ಗೆ ಇದಾಗಬೇಕಾದ್ರೆ ಕಬರ್ ಇರ್ಲಿ ಮೈ ಮ್ಯಾಗ, ಶಬ್ದದ ಮೇಲೆ. ಇವತ್ತಿಗೂ ಹೋಗಿ ನೋಡ್ರಿ, ತಿಮ್ಮಾಪುರ ಹೊಲದ ಕೆರೆ ತಾನು ಯೂಸ್ ಮಾಡ್ಕೊಂಬಕತ್ತಾನಲ್ಲಿ. ಸಾರ್ವಜನಿಕರು ಕುಡಿಯ ನೀರಿನ ಸಲುವಾಗಿ ಆಗಿರೋ ಕೆರೆ ಅದು. ಇವತ್ತಿಗೂ ಆ ಜ್ಯೋತಿ ಮಹಿಳಾ ಸಮಾಜ ನಾವು ಸಣ್ಣವರಿದ್ದಾಗಲಿಂದ ನೋಡ್ತೀವಿ. ಈಗ ಬಿಡಿಸಿ ತಟ್ಟಿ ಕಟ್ಟ್ಯಾರ ಅದಕ್ಕೆ. ಇನ್ನು ಜಗ್ಗದ ಆಸ್ತಿ ವಿಚಾರಗಳು, ದಾಖಲೆ, ಸಮಯ ಸಂದರ್ಭಕ್ಕೆ ಆಸ್ತಿಗಳದ್ದು ಅವ್ನು ಮಾಡಿರೋ ವಿಡಿಯೋಸ್ ಎಲ್ಲ ಇದಾವ ನಮ್ ಕಡೆ. ಎಲ್ಲ ರಿಲೀಸ್ ಮಾಡ್ತೀವಿ ಒಂದೊಂದೇ. ಎದಕ್ಕೆ ಸುಮ್ಮನೆ ಇದ್ವಿ ಅಂದ್ರೆ, ಇವತ್ತಿಗೂ ಕೂಡ ಬೋರ್ವೆಲ್ ಇಂದು 4-5 ತಿಂಗಳಾಯ್ತು ಲೆಟರ್ ಕೊಟ್ಟು. ಒಂದೇ ಪಕ್ಷದಾಗ ಅದೀವಿ. ಮಾಡಬಾರದು, ಪಕ್ಷ ನಾಳೆ ಮಾಡುದು. ಪಕ್ಷ ಇದ್ರೆ ನಾವು ನಮ್ಮಿಂದ ಪಕ್ಷ ಅಲ್ಲ. ಪಕ್ಷದಿಂದ ನಾವು, ನಮ್ಮಿಂದ ಪಕ್ಷ ಅಲ್ಲ. ಆ ಒಂದೇ ಕಾರಣಕ್ಕಾಗಿ ಇವತ್ತು ಲೆಟರ್ ರಿಲೀಸ್ ಮಾಡಿಲ್ಲ. 10-15 ಲೆಟರ್ ಇದಾವೆ ಇನ್ನ, ಏನೇನ್ ಕೊಟ್ಟಾರ, ಏನೇನ್ ಮಾಡ್ಯಾರ ಅಂತೇಳಿ. ಓಸಿ ಏನೇನ್ ನಡೆಯಕತ್ತಾವಂದ್ರ ಅವನಿಂದಾನೆ. ಇವತ್ತು ಅವ ಏನಾರ ಬಂದ್ ಆಗ್ಲಿಲ್ಲ, ರೋಡಿಗೆ ಇಳಿತೀವಿ ನಾವು. ಇವತ್ತು 6 ಗಂಟೆಗೆ ಹೋಗ್ಬಿಟ್ರೆ ಲಿಕ್ಕರ್ ಶಾಪ್ ತೆಗಿತಾವ. ಲಿಕ್ಕರ್ ಶಾಪ್ಗಳು ತೆಗೆದು 6 ಗಂಟೆಗೆ ಸಣ್ಣ ಹುಡುಗರು ಸತ್ತೋಗ್ಯಾವ 4-5. ಎಸ್ಪೆಷಲಿ ನಮ್ಮ ಬಾದಲ್ಲಿ ರೂಟ್ನೆ. ಇನ್ನೊಂದ್ಸಲ ಹೇಳಕ್ ಇಚ್ಛೆ ಪಡ್ತೀನಿ ಅವನಿಗೆ, ಬಸನಗೌಡರ ಬಗ್ಗೆ, ಬಸನಗೌಡರ ಕುಟುಂಬದ ಬಗ್ಗೆ ಏನಾನ ಮಾತಾಡಿದ್ರೆ ನಾಟಿಕರಾಗಲ್ಲ. ಏನಾದರೂ ಇವತ್ತೆಲ್ಲ ಅಧಿಕಾರಿಗಳಿಗೆ ಹೇಳ್ತೀನಿ, ಇನ್ನು ಮುಂದೆ ಶಿಷ್ಟಾಚಾರ ಪಾಲನೆ ಆಗದೆ ಇದ್ರೆ ರೋಡಿಗೆ ಇಳಿತಾರ ನನ್ನ ಸಮೇತ. ಇಡೀ ಬಾದಲಿ ಗ್ರಾಮ ಜನತೆ ನನ್ನ ಕುಟುಂಬ. ಇವತ್ತಿಗೂ ಅಲ್ಲೇನೋ ಬೊಗಳ್ತಾನ ಇಂದ್ರ ಕ್ಯಾಂಟೀನ್ ಅಂತ. ಇವತ್ತಿಗೂ ನೋಡ್ರಿ ನಮ್ಮ ಆಫೀಸ್ನಾಗ ಅಡಿಗೆ ಮಾಡಿರ್ತಾರಿಲ್ಲ. ಇಡೀ ಕಾಲೇಜ್ದಾಗ ಯಾವನು ಕೂಡ 200 ಸುಮಾರು ದಿನ 200 ಹುಡುಗರು ಉಣ್ತಾವ. ಯಾವುದೇ ಫೀಸ್ ತಗೊಂಬಾರ ಹುಡುಗರು ಕೂಡ. ಅವನೇನ ಬೊಗಳ್ತಾನ ದೊಡ್ಡದು ಇಂದ್ರ ಕ್ಯಾಂಟೀನಾಗ. ಇವತ್ತಿಗೂ ಅಲ್ಲಿ ಆಫೀಸ್ನಾಗ ಅಡಿಗೆ ಮಾಡ್ತಾರೆ, ಎಲ್ಲಿ ಅಡಿಗೆ ಮಾಡ್ತಾರೆ ಕೇಳಿ ನೋಡ್ಕೆ ಅಂತ ಹೇಳೋ. ಮಾತೆ ಮೃತ್ಯು, ಮಾತೆ ಮುತ್ತು ಹೇಳಕ್ ಇಚ್ಛೆ ಪಡ್ತೀನಿ. ಇನ್ನೊಂದ್ಸಲ ಏನಾದ್ರೂ ಮಾತಾಡಿದ್ದೆ ಕರೆವಾದ್ರೆ, ಏನಾದ್ರೂ ಗಲಾಟೆಗಳಾದ್ರೆ ಅವನೇ ಕಾರಣ. ಏನಿಲ್ಲ. ಇಲ್ಲಿ ಬಂಗಾಳಿ ಕ್ಯಾಂಪ್ ಎಸ್ ಮಂದಿನ ಸಾಕೊಂಡಾರ, ಓಸಿ ಯಾರು ಬರ್ತಾರ, ಅದಕ್ಕೆ ಯಾರು ಕುಮ್ಮಕ್ ಕೊಡಕತ್ತಾರ. ಸಂಸ್ಕೃತಿ ಬಗ್ಗೆ ಮಾತಾಡಿದ್ರೆ ನೀವು ಅದೇ ದಾರಿ ಮಾಡಿರಲ್ಲ ಅಂತ. ಅದನ್ನೇ ಫಸ್ಟ್ ಕೇಳಿದೆ ನಿಮಗೆ ಏನಂತ. ಸಂಸ್ಕೃತಿ ಸಂಸ್ಕಾರ ನಮ್ ಹಿರಿಯರ್ ಕಲ್ಸ್ಯಾರ. ಅವ್ರು ಮಾತಾಡಿದಕ್ಕೆ ಮಾತಾಡ್ಬೇಕಾಯ್ತು ನಮಗೆ. ಇಲ್ಲ ಅಂದ್ರೆ ತಾಲೂಕಿನ ಜನತೆ ಇವತ್ತು ನಮ್ ಕುಟುಂಬಕ್ಕೆ ಬೈತಾನ, ನಾಳೆ ಇನ್ನೊಬ್ಬನ ಕುಟುಂಬಕ್ಕೆ ಬೈತಾನ. ಅಂದ್ರೆ ಸಾಮಾನ್ಯರು ಯಾರು ಬಾಳೆ ಮಾಡ್ಬಾರ್ದ? ಇಲ್ಲಿ ಸಾಮಾನ್ಯರು ಯಾರು ರಾಜಕೀಯ ಮಾಡ್ಬಾರ್ದ? ಏನ್ MLA ಮಕ್ಕಳು MLA ಇರ್ಬೇಕು, MP ಮಕ್ಕಳು MP ಇರ್ಬೇಕು, MLC ಮಕ್ಕಳು MLA ಆಗ್ಬೇಕಂತ ಯಾರು ಸಾಮಾನ್ಯರು ಬದುಕಬಾರ್ದ? ಸಾಮಾನ್ಯರು ರಾಜಕೀಯಕ್ಕೆ ಬರಬಾರ್ದ?
ಬರೀ ನೀವು ಅವರು ಏನ್ ಸಂದೇಶ ಅದನ್ನ ನೀವು ಕೇಳಬೇಕಾಗಿರೋದು ನನ್ನಲ್ಲ. ಈಗ ನಿಮ್ ಕಾರ್ಯಕರ್ತರು ಏನ್ ಮಾಡ್ಬೇಕು ನಿಮ್ಮಿಬ್ಬರು ಜಗಳ ಸರ್, ಕಾಂಗ್ರೆಸ್ ಪಕ್ಷ ದೊಡ್ಡದು. ನಡೆಯುತ್ತೆ. ನಾನೇನ್ ಹೇಳಕತ್ತೀನಿ, ನಾನು ಒಂದೇ ಮಾತಾಡಿದೀನಿ, ಪಕ್ಷ ಇದ್ರೆ ನಾವು, ನಮ್ಮಿಂದ ಪಕ್ಷ ಅಲ್ಲ. ಪಕ್ಷದಿಂದ ನಾವು, ನಮ್ಮಿಂದ ಪಕ್ಷ ಅಲ್ಲ. ಅವನೇ ಕಾಂಗ್ರೆಸ್ ಉಲ್ಲಂಘನೆ ಆದದಕ್ಕಲ್ಲ ಇವೆಲ್ಲ ಕಾರಣೀಕರ್ತರು. ಆ ಶಿಷ್ಟಾಚಾರನೇ ಉಲ್ಲಂಘನೆ ಆಗಲಿಲ್ಲ ಅಂದ್ರೆ ಇವೆಲ್ಲ ಎದಕ್ ಆಗ್ತಿದ್ವು? ಅಲ್ಲ ಅದು ಶಿಷ್ಟಾಚಾರ ಸರ್ಕಾರಿ ಸ್ಥಳದಾಗ ಮಾಡೋದೇನಿತ್ತು? ಆ ಯೋಜನೆ ಮಂತಲ್ಲಿ ಮಾಡ್ಕೊಂಬಂತ ಹೇಳ್ಬೇಕಾಯ್ತು. ಸರ್ಕಾರಿ ಜಾಗ ಆಮೇಲೆ ಡಿಪೋ ಮ್ಯಾನೇಜರ್ DTO ಬಂದ್ ಕಲಿಲ್ಲ ಅಂದ್ರೆ ನಾವ್ಯಾಕೆ ಹೋಗ್ತಿದ್ವಿ? ಡಿಪೋ ಮ್ಯಾನೇಜರ್ DTO ಬಂದ್ ಕರ್ಲಿಲ್ಲ ಅಂದ್ರ ಇನ್ನೂ ಒಂದು ಅಬ್ಸರ್ವ್ ಮಾಡಿರೇ ಇಲ್ಲ ನೀವು? ಅಲ್ಲಿ ಆ ಬಸ್ ನಡೆಯೋ ಕಾರ್ಯಕ್ರಮದಾಗ ಡಿಪೋ ಮ್ಯಾನೇಜರ್ ಕರೆದಿಲ್ಲ, ಪಾಪ ಕುಂತ್ಕೊಂಡಿಲ್ಲ. ಆ DTO ಕರೆದಿಲ್ಲ. ಯಾವಾಗ ಒಂದಿಬ್ರು ಬಂದು ಖಾಸಗಿ ಕುಂದಿರ್ತಾರೆ, ಸಂಬಂಧ ಇಲ್ಲ, ಸಾಟಿಲ್ಲ. ಅದು ಅಲ್ಲ, ನೀವ್ ಏನ್ ಮಾಡಿ ಅವ್ರು ಏನ್ ಮಾಡ್ಲು ಫಿಕ್ಸ್ ಮಾಡ್ತಾರ ಅದೇ ತರನೇ ನಾವು ಮಾಡ್ಲು ಫಿಕ್ಸ್ ಮಾಡ್ತೀವಿ. ಅವ್ರು ರೌಡಿಸಮ್ ಮಾಡಿದ್ರ ನಾವು ರೌಡಿಸಮ್ ಮಾಡ್ತೀವಿ. ಅವ್ರು ಶಾಂತಿ ಬಯಸಿದ್ರ ನಾವು ಶಾಂತಿ ಬಯಸ್ತೀವಿ. ಅವ್ರು ಏನಾರ ಗುಂಡಾಗಿರಿ ಮಾಡಿದ್ರ ನಾವು ಗುಂಡಾಗಿರಿ ಮಾಡ್ತೀವಿ. ಅವ್ರು ಏನು ಶಾಂತಿ ಇರಲಿಲ್ಲ, ಶಾಂತಿನೇ ಇರುತ್ತ. ಇಲ್ಲಿವರೆಗೂ ಶಾಂತಿನೇ ಇತ್ತು. ಬೇಕಾದಷ್ಟು ಡಾಕ್ಯುಮೆಂಟ್ ಇದೆ, ಎದಕ್ಕೆ ರಿಲೀಸ್ ಮಾಡ್ಲಿಲ್ಲ ನಾವು? ಒಂದೇ ಪಕ್ಷದಾಗ ಅದೀವಿ. ಆ ಪಕ್ಷದ ನಿಯಮಗಳನ್ನ ಶಿಸ್ತನ್ನ ಉಲ್ಲಂಘಿಸಬಾರ್ದಂತಾರ ನಾವು ಮತ್ತೆ ಇಷ್ಟ ದಿನ ಸುಮ್ಮನಿದ್ದು ಅಂದ್ರೆ ನಮ್ಮ ಅಸಹಾಯಕತೆ ಅನ್ಕೊಂಡ್ಬಿಡದ ಹಂಗಂದ್ರೆ